ಹಬ್ಬದ ನಿಮಿತ್ತವಾಗಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಾರಾಟ. ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು, ವೆರೈಟಿ ಸಾರಿಗಳು, ಗಾರ್ಮೆಂಟ್ಸ್ ಬಟ್ಟೆಗಳು ಭಾರಿ ರಿಯಾಯಿತಿಯಲ್ಲಿ ಲಭ್ಯವಿದೆ. ಗುಣಮಟ್ಟದ ಬಟ್ಟೆಗಳು, ಸಾರಿಗಳು, ಗಾರ್ಮೆಂಟ್ಸ್ ಖರೀದಿಗೆ ಇಂದೇ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರಿಗೆ ಭೇಟಿ ಕೊಡಿ. ಈ ಆಫರ್ ದೀಪಾವಳಿ ಹಬ್ಬಕ್ಕೆ ಮಾತ್ರ. ಮಹಿಳಾ ಪ್ರಧಾನವಾಗಿರುವಂತಹ ಚಲನಚಿತ್ರ ಆಗಿದೆ. ಬಹುತೇಕ ಇದನ್ನು ನಾವು ಚಲನಚಿತ್ರ ಮೂಡಿ ಬಂದ ನಂತರ, ಬಹುತೇಕ ಕಲಾವಿದರಿಂದ ಮೂಡಿ ಬಂದ ನಂತರ ಥಿಯೇಟರ್ಗಳಲ್ಲಿ ನೋಡಿದರೆ ಬಹಳಷ್ಟು ಸೂಕ್ತ ಆಗ್ತದೆ. ಬಹುತೇಕ ಗೋಕಾವಿ ನಾಡು ಅನೇಕ ಚಲನಚಿತ್ರಗಳಿಗೆ ಆಧಾರವಾಗಿರಿಸಿಕೊಂಡು ಕಾದಂಬರಿಯನ್ನು ಕೊಟ್ಟಿರುವಂಥ ನಾಡಾಗಿದೆ. ಮಹಾಲಕ್ಷ್ಮೀ ದೇವಿ ಆಶೀರ್ವಾದದೊಂದಿಗೆ ಚಲನಚಿತ್ರ ಒಳ್ಳೆಯದಾಗಿ ಮೂಡಿ ಬರಲಿ. ಈ ಭಾಗದ ಜನರು, ನಾವೆಲ್ಲ ಸಾರ್ವಜನಿಕರು ಈ ಒಂದು ಚಿತ್ರತಂಡವನ್ನು ಬೆಂಬಲಿಸೋಣ. ಅವರಿಗೆಲ್ಲ ಶುಭ ಆಗಲಿ. ಬಹುತೇಕ 100 ದಿನಗಳ ಅಷ್ಟೇ ಅಲ್ಲ, ಬಹುದಿನಗಳ ಕಾಲ, ವರ್ಷಗಟ್ಟಲೆ ಆ ಚಲನಚಿತ್ರ ಓಡಬೇಕು. ಯಾಕಂದ್ರೆ ಇತ್ತೀಚಿನ ದಿನ ಚಿಕ್ಕ ಕಲಾವಿದರಿಗೆ ಇದು ಮೂವಿ ಮಹಿಳೆಯರ ಬಗ್ಗೆ, ಅಂದ್ರೆ ನಮ್ಮ ಹೆಣ್ಮಕ್ಳ ಬಗ್ಗೆನೇ ಐತೆ. ಈ ಮೂವಿ ತುಂಬಾ ಚೆನ್ನಾಗಿ ಮೂಡ್ ಎದ್ದು ಬರುತ್ತೆ. ಈ ಮೂವಿ ಎಲ್ರು ನೋಡ್ರಿ. ಈ ಮೂವಿ ಮಹಿಳೆಯರ ಬಗ್ಗೆ ಐತೆ, ಎಲ್ರಿಗೂ ತುಂಬಾ ಹೊಂದ್ಕೊಳ್ಳುತ್ತೆ ಈ ಮೂವಿ ಅಷ್ಟೇ. ಇದು ನನಗ್ ತಿಳಿದಂಗೆ ಇದೊಂದು ಕಾದಂಬರಿ ಆಧಾರಿತ ಮೂವಿ. ಅದರಲ್ಲೂ ಸ್ಪೆಷಲಿ ಮಹಿಳಾ ಪ್ರಧಾನ, ಅವಳ ಒಂದು ಹೆಣ್ಣಿನ ಆಸೆ ಆಕಾಂಕ್ಷೆಗಳು ಏನಿರುತ್ತೆ, ಮತ್ತೆ ಅವಳು ಒಂದು ಏನು, ಅದರಲ್ಲೂ ನಾನ್ ಮಾಡ್ತಿರೋ ಕ್ಯಾರೆಕ್ಟರ್ ಮಾಲಾ ಅನ್ನತಕ್ಕಂಥ ಒಂದು ಕ್ಯಾರೆಕ್ಟರು, ಶೀಲಾನ ಅಕ್ಕಳ ಪಾತ್ರ. ಸೊ ಇದೊಂಥರ ನನಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಏನೇ ಕಮರ್ಷಿಯಲ್ ಸಿನಿಮಾಗಳು ಮಾಡ್ಬೋದು, ಏನೇನೋ ಕ್ಯಾರೆಕ್ಟರ್ಸ್ಗಳನ್ನ ಮಾಡ್ಬೋದು, ಬಟ್ ಒಂದು ಮಹಿಳಾ ಪ್ರಧಾನ, ಒಂದು ಫಿಮೇಲ್ ಓರಿಯೆಂಟೆಡ್ ಅಂತ ಮಾಡ್ಬೇಕು ಅಂತಂದಾಗ, ಅದರಲ್ಲೂ ಸ್ಪೆಷಲಿ ಕಾದಂಬರಿ ಚಿತ್ರಗಳನ್ನ ಮಾಡ್ಬೇಕಾದ್ರೆ ನನ್ಗೆ ಈ ಕಮರ್ಷಿಯಲು, ಆಕ್ಷನ್ ಮೂವೀಸು ಅಥವಾ ಲವ್ ಸ್ಟೋರೀಸು ಇದೆಲ್ಲಾನು ಒಂದು ಹಂತಕ್ಕೆ, ಅಂದ್ರೆ ಅದೆಲ್ಲ ಏನಾಗುತ್ತೆ ಅಂದ್ರೆ ಒಂಥರ ಕ್ರೇಜ್ ಅನ್ನೋ ತರ ಆಗೋಗ್ಬಿಡುತ್ತೆ. ಇವಾಗ ಒಂದು ಹೆಣ್ಣಿಗೆ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳು, ಆ ಆಸೆ ಆಕಾಂಕ್ಷೆಗಳು ಹಠ ಆಗಿ ಬೆಳೆದಾಗ, ಅಥವಾ ಆಸೆ ಆಕಾಂಕ್ಷೆಗಳನ್ನ ಅವಳು ತಲುಪಕ್ಕಾಗದೆ ಅವಳ ಮನಸ್ಥಿತಿ ಅವಳ ಹಾದಿನೇ ತಪ್ಪಿಸ್ದಾಗ, ಜೀವನದ ಹಾದಿನೇ ತಪ್ಪಿಸ್ದಾಗ ಅವಳು ಏನಾಗ್ತಾಳೆ, ಅದರಿಂದ ಅವಳಿಗೆ ಇರ್ತಕ್ಕಂಥ ಹಠ ಅವಳಿಗೆ ಮುಳುವಾಗುತ್ತಾ ಅಂತಕ್ಕಂಥ ಒಂದು ಚಿತ್ರ ಇದು. ಇವತ್ತು ಮಂಜು ಮುಸ್ಕಿನ ಹಾದಿಯ ಒಂದು ಮುಹೂರ್ತ ಶಾಟ್ ಅಂತ ಇವತ್ತು ನಾವೆಲ್ಲರೂ ಕೂಡಿ ಇಲ್ಲಿ ಕೂಡಿದ್ದೇವೆ. ಮುಹೂರ್ತ ಶಾಟ ಹಾಗೂ ಪೂಜ್ಯರು ಹಾಗೂ ಗಣ್ಯರು ಎಲ್ಲ ಒಂದು ಚಿತ್ರ ತಂಡ ಕೂಡ ಎಲ್ಲರೂ ಕೂಡ್ಕೊಂಡು ಆ ಒಂದು ಮುಹೂರ್ತ ಶಾಟ್ ಅನ್ನ ಇವತ್ತು ನಾವೆಲ್ಲರೂ ಕೂಡ ನೆರವೇರಿಸಿದ್ದೇವೆ. ವಿಶೇಷವಾಗಿ ಒಂದು ಗೋಕಾಕದ ಶಕ್ತಿ ದೇವತೆ ಮಹಾಲಕ್ಷ್ಮಿ ತಾಯಿಯ ಒಂದು ಆವರಣದಲ್ಲಿ, ಅವರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಮುಹೂರ್ತ ಆಗಿದೆ. ತಮ್ಮ ಈ ಒಂದು ಚಲನಚಿತ್ರಕ್ಕೆ ಒಳ್ಳೇದಾಗ್ಲಿ. ಈ ಚಲನಚಿತ್ರದ ಬಗ್ಗೆ ಯಾಕಂದ್ರೆ ಟೀಮ್ ಜೊತೆ ಮಾತನಾಡಿದಾಗ ಒಂದು ಕಾದಂಬರಿಯ ಆಧಾರದ ಮೇಲೆ ಮಹಿಳೆಯರ ಒಂದು ಇತರ ಮೇಲೆ ಮಾಡಿದ್ದಾರೆ. ಸೊ ಈ ಒಂದು ಚಲನಚಿತ್ರಕ್ಕೆ ಯಶಸ್ವಿ ಆಗ್ಲಿ. ನಮ್ಮ ಗೋಕಾಕ್ ಸುತ್ತಮುತ್ತಿನ ಒಂದು ಕ್ಷೇತ್ರಗಳಾಗಿರ್ಬೋದು ಎಲ್ಲಾನು ಕೂಡ ಈ ಒಂದು ಚಲನಚಿತ್ರದಲ್ಲಿ ಅವರ ತೋರ್ಸಾರದಾರ. ಸೊ ಎಲ್ಲರೂ ಈ ಒಂದು ಚಲನಚಿತ್ರಕ್ಕೆ ಸಪೋರ್ಟ್ ಮಾಡ್ರಿ. ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಚಲನಚಿತ್ರಕ್ಕೆ ತಮ್ಮ ಬೆಂಬಲವನ್ನು ನೀಡ್ರಿ. ಈ ಒಂದು ತಂಡಕ್ಕೆ ಹಾಗೂ ಎಲ್ಲ ಏನು ಈ ತಂಡದ ಜೊತೆ ಇದ್ದೀರಿ, ಯಾರು ಏನೇನು ಸಹಾಯ ಮಾಡಿದಿರಿ, ಆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅನ್ನೋ ಅಂತ ಹೇಳಿ, ತಮ್ಮೆಲ್ಲರಿಗೂ ಶುಭ ಆಗ್ಲಿ ಅನ್ನೋ ಅಂತ ನಮ್ಮ ಮಾತನ್ನ ಹೇಳ್ತೀನಿ.